ಸರ್, ಈಗ ಬೆಳಿಗ್ಗೆ ಒಂದು ಗಲಾಟೆ ಆಯಿತು, ನಿಮಗೂ ಕೂಡ ಗಾಯಗಳಾಗಿದೆ. ಏನಾಯ್ತು ಗಲಾಟೆ ಟೈಮಲ್ಲಿ ಅಂತ? ಸರ್, ನಾವು ಲಗ್ಗೆರೆ ನಮ್ಮದು ಬಂದು, ನಾನು ಲಕ್ಷ್ಮೀದೇವನಗರದಲ್ಲಿ ನಮ್ಮ ಬೆಡ್ಸಾಮ್ಗೌಡರು ಲೀಡ್ರು ಅಂತಿದ್ದಾರೆ, KPCC ಸದಸ್ಯರವರು. ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಹೋಗಿದ್ದೆ ಅವ್ರ ಮನೆ ಹತ್ರ. ಅತ್ತಿಂದ ರಿಟರ್ನ್ ವಾಪಸ್ ಬರಬೇಕಾದ್ರೆ ಇವರೇನು BJP ಅವರು ವಾಕ್ ಮಾಡ್ತಾಯಿದ್ರು. ಬಟ್ ಏನಾಗಿದೆ ನಮಗೂ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಕಾರ್ಯಕರ್ತ ಅನ್ನೋದು ಗೊತ್ತು ಎಲ್ರಿಗೂ. ಇವರು ಯೋಗೇಶ್ ಅವನು ಅನ್ನಪೂರ್ಣೇಶ್ವರ ನಗರದವನು. ಅವನು ಅವಾಗಿಂದನೂ ನಮ್ಮನ್ನು ಟಾರ್ಗೆಟ್ ಮಾಡಿದರು. ಅದರಲ್ಲಿ ಎಕ್ಸ್ಪೆಷಲಿ ಲಕ್ಷ್ಮೀದೇವನಗರದಲ್ಲಿ ವಸಂತ್ ಕುಮಾರ್ ಈತ ಮತ್ತು ರೌಡಿ ಶೀಟ್ರು ಕೂಡ ಈತ ನನ್ನನ್ನು ಹೆವಿ ಟಾರ್ಗೆಟ್ ಮಾಡಿದ್ದೆ. ಈತ ಮತ್ತು ದಮ್ಕುಮಾರ, ಮಧು, ಯೋಗೇಶು ಇವರೆಲ್ಲ ನಮ್ಮನ್ನು ಸೇರಿಸಿ ತೀರಾಮನ ನಮಗೆ ನೀನು ಮೊಟ್ಟೆ ತಗೊಂಡು ಹೊಡೆಯೋಕ್ಕೆ ಬಂದಿದ್ದು. ನಂದು ಯಾವುದೇ ರೀತಿ ನನ್ನ ಕೈಲಿ ಏನೂ ಇರಲಿಲ್ಲ, ನನ್ನ ಹತ್ರ ಏನೂ ಇರಲಿಲ್ಲ. ಹೋಗ್ತಿದ್ದನ್ನು ಕರೆದ್ಬಿಟ್ಟು ಏಕಾಏಕಿ ಬಂದು ಅಲ್ಲೇ ಮಾಡಿದ್ರು. ಮತ್ತು ಅವ್ನು ಮಧು ಅನ್ನೋನು ಬಂದು ಅದು ಯಾವುದೋ ಒಂದು ಕಬ್ಬಣದ ಇದರಲ್ಲಿ ಬಂದು ಹಿಂಗೆ ಗೊತ್ತಾನೆ ಇದೆಲ್ಲ ಪೂರ್ತಿ ಅದೆಲ್ಲ ಇದಿಷ್ಟು ಇದಾಗಿರೋದೆಲ್ಲ ಇದೆಲ್ಲ ಅದು ಆ ಹೊಡೆತದಿಂದನೇ ಆಗಿರೋದು. ಅದೇ ಆ ಗಲಾಟೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸರ್, ಈಗ ಮುನಿರತ್ನ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಮತ್ತೆ ಗಲಾಟೆಗಳಾಗಿದ್ದಾವೆ ಈ ಮುಂಚೆ? ಇದೇ ಫಸ್ಟ್ ಗಲಾಟೆ ಅಟ್ಯಾಕ್ ಆಗಿರೋದು, ಇಲ್ಲ ಮುಂಚೆ ಗಲಾಟೆ ಆಗಿತ್ತ? ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅಲ್ಲ, ನಿಮ್ಮ ಮತ್ತೆ ಇಲ್ಲ ಸರ್, ನಾನೇ ಅದರಲ್ಲಿ ಯಾವುದ್ರಲ್ಲೂ ನಾನು ಭಾಗಿಯಾಗಿಲ್ಲ. ಬೇಕಾದ್ರೆ ನೋಡ್ಬೋದು, ನಿಮ್ಮಲ್ಲಿ ಮಾಧ್ಯಮದಲ್ಲಿ ಇರುತ್ತೆ ಸ್ಟೋರೇಜು. ಅದರಲ್ಲಿ ನಾನು ಯಾವುದು ಭಾಗಿಯಾಗಿಲ್ಲ. ಅದರಲ್ಲಿ ಭಾಗಿಯಾಗಿದ್ರೆ ಹೌದು ಇವ್ರು ರೆಗ್ಯುಲರ್ ಅಂತ ನೀವು ಹೇಳ್ಬೋದಾಗಿತ್ತು. ಬಟ್ ಅದು ಯಾವುದೇ ರೀತಿ ನಾನು ಅದರಲ್ಲಿ ಭಾಗವಹಿಸಿಲ್ಲ. ನಿಮ್ಮ ಹೆಸರು? ವಿಶ್ವಮೂರ್ತಿ ಅಂತೇಳಿ, ನಾನು ಕಾಂಗ್ರೆಸ್ಗೆ ಕಾರ್ಯಕರ್ತ.